ಭರವಸೆ ಈಡೇರಿಸಿದ ಭೀಮ್ ಆರ್ಮಿ. ಬೀದಿಗೆ ಬಂದ ಕುಟುಂಬಕ್ಕೆ ಸೂರು ಕಲ್ಪಿಸಿದ ಸಾರ್ಥಕತೆ. ನಿಸ್ವಾರ್ಥವನ್ನು ಪದಕ್ಕೆ ನೀ ನಿದರ್ಶನ ಈಗಾದೆಯ ಈ ಬಾಳ ಬೆಳಗುವಂಥ ದೀಪ ಎಲ್ಲರಲ್ಲೂ ನೀನಯ್ಯ. ಅದು 2024 ಜೂನ್ 23 ಮುಧೋಳ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆಯಬಾರದ ಭೀಕರ ಘಟನೆ ನಡೆದು ಹೋಗಿತ್ತು. ಗ್ಯಾಸ್ ಸ್ಫೋಟದಿಂದ ಸಂಪೂರ್ಣ ಮನೆ ಛಿದ್ರ ಛಿದ್ರ. ತಕ್ಷಣ ಆ ಕುಟುಂಬದ ನೆರವಿಗೆ ಬಂದಿದ್ದು ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್. ಹೌದು, ಅಂದು ನೀಡಿದ ಭರವಸೆಯನ್ನ ಕೇವಲ 6 ತಿಂಗಳು ತುಂಬೋದ್ರೊಳಗೆ ಈಡೇರಿಸಿದೆ. ನೂತನ ಮನೆಯನ್ನ ಕಟ್ಟಿ ಆ ಕುಟುಂಬಕ್ಕೆ ಸೂರು ನೀಡಿದೆ. ಆಘಾತಕ್ಕೊಳಗಾಗಿರ್ತಕ್ಕಂಥ ಕುಟುಂಬಕ್ಕೆ ಭೀಮ್ ಆರ್ಮಿ ಸಂಘಟನೆ ಇವತ್ತು ಸರ್ಕಾರ ಮಾಡಲಾರ್ದಂಥ ಕೆಲಸವನ್ನು ಮಾಡಿದೆ. ಅವರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಇವತ್ತು ಸಮಾಜಕ್ಕೆ ಮಾದರಿಯಾಗಿದೆ. ಎಷ್ಟೋ ಸಂಘ ಸಂಸ್ಥೆಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ತಲೆ ಎತ್ತಿವೆ. ಆದರೆ ನಮ್ಮ ಸುನಿಲ್ ಕಂಬೋಗಿಯವರು, ಅನಿಲ್ ಬರ್ಗೆಯವರು, ಲವಿತ್ ಮೇತ್ರಿ ಹಾಗೂ ಅವರ ಎಲ್ಲ ಸಂಘಟನೆಯ ಸ್ನೇಹಿತರು ಸೇರಿಕೊಂಡು ಇವತ್ತು ಏನು ಈ ಒಂದು ಸಂತ್ರಸ್ತ ಕುಟುಂಬಕ್ಕೆ ಒಂದು ಮನೆಯ ಆಶ್ರಯವನ್ನು ಕಲ್ಪಿಸಿದ್ದಾರೆ. ಬಹುಶಃ ಜೀವಮಾನದಲ್ಲಿ ಮರೆಯಲಾರದಂಥ ಇದು ಘಟನೆ. ಮುಂದಿನ ಜನಾಂಗಕ್ಕೆ ಇದೊಂದು ಮಾದರಿ. ಇಂಥ ಒಂದು ರಚನಾತ್ಮಕ ಕೆಲಸಗಳಲ್ಲಿ ಸಂಘಟನೆ ತೊಡಗಿರುವುದು ಅತ್ಯಂತ ಸಂತೋಷಕರ ವಿಷಯ. ಸಂಘಟನೆಯಿಂದ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ಸುಂದರವಾದ ಮನೆಯನ್ನ ನಿರ್ಮಿಸಿ ಮನೆಯವರಿಗೆ ಹಸ್ತಾಂತರಿಸಿದ್ರು. ನೂತನ ಮನೆ ಭೀಮಾ ನಿಲಯದ ಗೃಹ ಪ್ರವೇಶ ಕಾರ್ಯಕ್ರಮ ಅತ್ಯಂತ ಮಾದರಿಯಾಗಿ ನಡೆಯಿತು. ಬಬಲಾದಿ ಓಂಕಾರ ಹಿರೇಮಠ ಸ್ವಾಮೀಜಿಗಳು ಮನೆಯ ಉದ್ಘಾಟನೆಗೆ ಆಗಮಿಸಿದ್ರು. ಕುಟುಂಬದವರು ಸ್ವಾಮೀಜಿಗಳಿಗೆ ಪಾದಪೂಜೆ ಮಾಡಿ ಬರಮಾಡಿಕೊಂಡ್ರು. ರಿಬ್ಬನ್ ಕಟ್ ಮಾಡುವ ಮೂಲಕ ಸ್ವಾಮೀಜಿಗಳು ಸಂಘಟನೆಯ ಮುಖಂಡರು ಗೃಹ ಪ್ರವೇಶ ನೆರವೇರಿಸಿದ್ರು. ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಈ ಒಂದು ಶಿರೋಳ ಗ್ರಾಮದಲ್ಲಿ ಈ ಹಿಂದೆ ಮೊದಲು ಒಂದು ಗ್ಯಾಸ್ ಸ್ಫೋಟಕ್ಕೊಳಗಾಗಿ ಒಂದು ಕುಟುಂಬ ಬಹಳ ಆಘಾತಕ್ಕೊಳಗಾಗಿತ್ತು. ಇದರಿಂದ ಎಷ್ಟೋ ಒಂದು ನಮ್ಮ ಭೀಮ್ ಆರ್ಮಿಯ ಪ್ರಮುಖ ಮುಖಂಡರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಸರ್ಕಾರ ಪ್ರತಿಸ್ಪಂದಿಸದೆ ಅವರ ನೆರವಿಗೆ ಬಾರದಿದ್ದಾಗ ಕೊನೆಗೆ ಜೈ ಭೀಮ್ ಸಂಘಟನೆ ಅದೇ ನಿಮಗೆ ಯಾವ ಸರ್ಕಾರವೂ ನೆರವಿಗೆ ಬರಲಿಲ್ಲ ಅಂದ್ರೆ ನಾವೇ ಇದ್ದೀವಿ ಅಂತೇಳಿ ಒಂದು ಮುನ್ನುಗ್ಗಿ ಎಲ್ಲ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಎಲ್ಲ ಸ್ನೇಹಿತರು ಕೂಡಿ ಆ ಒಂದು ಗ್ಯಾಸ್ ಆಘಾತಕ್ಕೆ ಒಳಗಾದಂಥ ಕುಟುಂಬಕ್ಕೆ ನಿಮಗೆ ಸರ್ಕಾರ ನೆರವಿಗೆ ಬರೆದಿದ್ರು ನಮ್ಮ ಜೈ ಭೀಮ್ ಸಂಘಟನೆ ನಿಮ್ಮ ನೆರವಿಗಿದೆ ಅಂತೇಳಿ ಒಂದು ಅವರಿಗೆ ಒಂದು ಸ್ವತಃ ಅವರಿಂದ ಎಲ್ಲರೂ ಒಂದು ಕೂಡಿಸಿ ತಮ್ಮದೇ ಆದಂಥ ಕೈಲೇಷ್ಟಾಗುತ್ತೆ ಅಷ್ಟು ಖರ್ಚನ್ನು ಹಾಕಿ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇದೇ ತರ ಈ ಜೈ ಭೀಮ್ ಒಂದು ಆರ್ಮಿಯ ಸಂಘಟನೆಯನ್ನ ನೋಡಿದ್ರೆ ಬಹಳ ಸಂತೋಷ ಅನ್ನಿಸ್ತೈತಿ. ಮನೆಯ ಒಳಗೆ ಯಾವುದೇ ದೇವರ ಫೋಟೋಗೆ ಪೂಜೆ ಮಾಡದೆ ಜಗತ್ತಿಗೆ ಮಾದರಿಯಾದ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ದೀಪ ಬೆಳಗಿ ಪೂಜೆ ಮಾಡಿದ್ರು. ಕುಟುಂಬದ ದಂಪತಿಗಳಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ರು. ಮನೆಯ ಮಾಲೀಕ ಮಾತನಾಡಿ ಮಾಹಿತಿ ನೀಡಿದ್ರು. ಮನೆ ಬ್ಲಾಸ್ಟ್ ಆದ್ಮೇಲೆ ಬಂದ ನಿಮ್ ನೆರವಿಗೆ ಹೇಳಿ ಮಾತು ಕೊಟ್ಟದ್ಮೇಲೆ ನಡೆದಂತ ಮಾಡಿದೆ. ಕಟ್ಟಿಸಿದ ಮೇಲೆ ಬಬಲಾಜ್ ಆಚಾರ್ ಬಂದು ಇದನ್ನ ಮಾಡಿಕೊಟ್ಟಾರು. 2.5 3 ಲಕ್ಷ ತನಕ ಆಗಿದೆ. ಅವ್ರ ಮಾಡಿಕೊಟ್ಟು ಆಚಾರನ ಕರ್ಕೊಂಡ್ಬಂದು ಒಪ್ಲಿ ಮಾಡಿ ನಮ್ಗೆ ಚಲೋ ಮಾಡ್ಯಾರ್ಲಿ ಅವರು. ಹಂಗೆ ಸಂಘಟನೆಯ ಸಹಾಯವನ್ನ ನೆನೆದು ಮನೆಯ ಮಹಿಳೆ ಭಾವುಕರಾದ ಕ್ಷಣ ಕಂಡುಬಂತು. ಈ ವೇಳೆ ನಾವು ಸದಾ ನಿಮ್ಮ ಸಹಾಯಕ್ಕೆ ಇರ್ತೀವಿ ಅನ್ನೋ ಮಾತುಗಳು ಸಂಘಟನೆಯ ಸದಸ್ಯರಿಗೆ ಕೇಳಿಬಂತು. ಇದೇ ವೇಳೆ ಮನೆ ನಿರ್ಮಾಣಕ್ಕೆ ಸಹಕರಿಸಿದವರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸಂಘಟನೆಯ 100 ಸದಸ್ಯರು ಸಾಕ್ಷಿಯಾದರು. ರನ್ ಟಿವಿ ನ್ಯೂಸ್, ಶಿರೋಳ.
ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.